2020 ನಂತರ 2025 ಡಿಸೆಂಬರ್ನಲ್ಲಿಯೇ ದಾಖಲೆಯ ಚಳಿಗೆ ಇದೀಗ ದೆಹಲಿ ಸಾಕ್ಷಿಯಾಗಿದ್ದು ಕನಿಷ್ಠ ತಾಪಮಾನ 6.4 ಡಿಗ್ರಿಗೆ ಇಳಿದಿದೆ. ಬುಧವಾರ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ 14.2 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ಕನಿಷ್ಠ ತಾಪಮಾನ 6.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವಂತದ್ದು. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ದೆಹಲಿಯಲ್ಲಿ ಕೋಲ್ಡ್ ಡೇ ಹಾಗೂ ದಟ್ಟ ಮಂಜು ಮುಂದುವರೆದಿದೆ. ಸಫದರ್ಜಂಗ್ ಮತ್ತು ಪಲಾಮ್ನಲ್ಲಿ ಗೋಚರತೆ 50 ಮೀಟರ್ಗೆ ಕುಸಿದಿರುವಂತದ್ದು. ಮುಂದಿನ 5 ದಿನಗಳವರೆಗೆ ಮಂಜು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಪಂಜಾಬ್ ಮತ್ತು ಹರಿಯಾಣದ ಮೇಲೆ ಉಂಟಾದ ಚಕ್ರಾವರ್ತ ಚಂಡಮಾರುತದ ಪರಿಣಾಮದಿಂದಾಗಿ ಇಂದು ದೆಹಲಿಯಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಕೂಡ ಇದೆ. ತುಂತುರು ಮಳೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಜನವರಿ 3ರಿಂದ ಶೀತಗಾಳಿಯು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಕನಿಷ್ಠ ತಾಪಮಾನ 5 ಡಿಗ್ರಿಗಿಂತ ಕಡಿಮೆಯಾಗಬಹುದು. ಹಿಮಾಲಯ ಪ್ರದೇಶದಲ್ಲಿ ಸಾಧಾರಣ ಮಳೆ ಹಾಗೂ ಹಿಮಪಾತವೂ ಕೂಡ ಆಗುವ ಸಾಧ್ಯತೆ ಇದೆ. ದೆಹಲಿ, ಪಂಜಾಬ್, ಹರಿಯಾಣ, ಒಡಿಶಾ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ದಟ್ಟ ಮಂಜು ಮುಂದುವರಿಯಲಿದ್ದು ಉತ್ತರ ಭಾರತದಾದ್ಯಂತ ಚಳಿಗಾಲದ ಪ್ರಭಾವ ತೀವ್ರಗೊಳ್ಳುತ್ತಿದೆ. 2020 ನಂತರ 2025 ಡಿಸೆಂಬರ್ನಲ್ಲಿಯೇ ದಾಖಲೆಯ ಚಳಿಗೆ ದೆಹಲಿ ಇದೀಗ ಸಾಕ್ಷಿಯಾಗಿರುವಂತದ್ದು. ಕನಿಷ್ಠ ತಾಪಮಾನ 6.4 ಡಿಗ್ರಿಗೆ ಇಳಿದಿದೆ. ಬುಧವಾರ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ 14.2 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತವನ್ನ ಕಂಡಿರುವಂತದ್ದು. 2020 ನಂತರ 2025 ಡಿಸೆಂಬರ್ನಲ್ಲಿ ಇದೀಗ ದಾಖಲೆಯ ಚಳಿಗೆ ದೆಹಲಿ ಸಾಕ್ಷಿ ಆಗ್ತಾ ಇದೆ. ಇದರಿಂದ ಜನರು ಕೂಡ ತತ್ತರಿಸಿ ಹೋಗಿದ್ರು. ಈ ಕುರಿತಾಗಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಇನ್ನು ಕೆಲವು ಪ್ರದೇಶಗಳಲ್ಲಿ ಇಂದು ಸ್ವಲ್ಪ ಮಟ್ಟಿಗೆ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ದಾಖಲೆಯ ಚಳಿ ಇದೀಗ ದಾಖಲಾಗಿರುವಂಥದ್ದು. ಬುಧವಾರ ಕೂಡ ದೆಹಲಿಯಲ್ಲಿ ಗರಿಷ್ಠ ತಾಪಮಾನವನ್ನ ತಲುಪಿತ್ತು. ಇದೀಗ ಮತ್ತೆ ಏರಿಕೆಯನ್ನ ಕಂಡಿರುವಂಥದ್ದು. ಇಂದು ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಚಳಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಜನರಿಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರೋದ್ರಿಂದ ಈ ಕುರಿತಾಗಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಂಡ್ರೆ ಜನರು ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಬಹುದು. ಹಾಗಾಗಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಚಳಿಯ ದಾಖಲೆಯ ಮಟ್ಟಕ್ಕೆ ತಲುಪಿರುವಂಥದ್ದು ತಾಪಮಾನ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನ ಕೂಡ ಅಲ್ಲಿನ ಆಡಳಿತ ಈಗಾಗಲೇ ತೆಗೆದುಕೊಂಡಿದೆ. ಜನಸಾಮಾನ್ಯರಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದೆ. 6.4 ಡಿಗ್ರಿಗೆ ಇಳಿದಿರುವಂಥದ್ದು ಕನಿಷ್ಠ ತಾಪಮಾನ. ದೆಹಲಿಯಲ್ಲಿ 14.2 ಡಿಗ್ರಿ ಸೆಲ್ಸಿಯಸ್ಗೆ ಗರಿಷ್ಠ ತಾಪಮಾನ ಇದೀಗ ದಾಖಲಾಗಿದೆ. 2020 ನಂತರ 2025 ಡಿಸೆಂಬರ್ನಲ್ಲಿ ದಾಖಲೆಯ ಚಳಿ ಇದೀಗ ಮುಟ್ಟಿರುವಂಥದ್ದು. ದೆಹಲಿಯಲ್ಲಿ 6.4 ಡಿಗ್ರಿಗೆ ಇಳಿದಿದೆ ತಾಪಮಾನ ಕೂಡ. ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಇದೆ. ಈ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಬುಧವಾರ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ದೆಹಲಿಯಲ್ಲಿ ಕೋಲ್ಡ್ ಡೇ ಹಾಗೂ ದಟ್ಟ ಮಂಜು ಮುಂದುವರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಫದರ್ಜಂಗ್ ಜೊತೆಯಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ತಾಪಮಾನ ಕೂಡ ಜಾಸ್ತಿ ಆಗಿದೆ. ರಾಜ್ ನ್ಯೂಸ್ ಕನ್ನಡ.